ಮೂರೊತ್ತಿನ ಊಟ ಅವಶ್ಯಕತೆ ಇದೆಯಾ ಇವತ್ತಿನ ದಿನ? ಆಯುರ್ವೇದ ಹೇಳೋದೇನಂದ್ರೆ ಹೊಟ್ಟೆ ಹಸಿವಾದಾಗ ಊಟ ಮಾಡು. ಜಪಾನಲ್ಲಿ ಜಾಸ್ತಿ ದಿನ ಬದುಕ್ತಾರೆ. 80% ಊಟ ಮಾಡ್ತಾರೆ, 20% ಖಾಲಿ ಬಿಡ್ತಾರೆ. ಇಲ್ಲಿ 100% ಊಟ ಮಾಡ್ತಾರೆ, 20% ಐಸ್ ಕ್ರೀಮ್ ತಿಂತಾರೆ. ಹಸ್ದಾಗ ಊಟ ಮಾಡ್ಬೇಕು ಅಂತ ಅನ್ಕೊಳ್ಳೋನ್ಗೆ ರೋಗಗಳಂತೆ. ಅದೇನೆ ಊಟ ಮಾಡ್ಲೇಬೇಕಲ್ಲ ಅಂತ ಊಟ ಮಾಡೋನ್ಗೆ ರುಚಿ ಇಲ್ಲ ಅಂತಾರೆ. ಇದೊಂದು ಗಾದೆ ಮಾತು. ಇದನ್ನೇನು ಕೇಳಿದೆ ಅಂದ್ರೆ, ಮುಂಚೆ ಎಲ್ಲ ಮೂರೊತ್ತು ಊಟ ಮಾಡೋರು, ಅಂದ್ರೆ ಚೆನ್ನಾಗಿ ಕೆಲಸ ಕೂಡ ಮಾಡೋರು, ಒಂದು ಖುಷಿ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ತುಂಬಾ ನಡೆಯೋರು, ಕೆಲಸ ಮಾಡೋರು, ಮೂರೊತ್ತು ಊಟ ಮಾಡೋರು. ಇವತ್ತಿನ ದಿನ ಕೂತೇ ಇರ್ತೀವಿ, ಬಟ್ ಊಟ ಮಾಡ್ಲೇಬೇಕಲ್ಲ ಅಂತ ಮೂರೊತ್ತು ಊಟ. ಮಧ್ಯಾಹ್ನ ಆಗೋಯ್ತಾ 1 ಗಂಟೆ ಊಟ ಮಾಡ್ಬೇಕು, ಸಂಜೆ ಆಯ್ತಾ 9 ಗಂಟೆ ಊಟ ಮಾಡ್ಬೇಕು. ಬಟ್ ಮೂರೊತ್ತಿನ ಊಟ ಅವಶ್ಯಕತೆ ಇದೆಯಾ ಇವತ್ತಿನ ದಿನ? ಅಂಡ್ ನಮ್ಮ ಆಹಾರ ಪದ್ಧತಿ ಅಂದ್ರೆ ಈ ತರದ ಏನು ಕ್ರಿಯೆಗಳಿಲ್ಲದೆ, ಅಂದ್ರೆ ಫಿಸಿಕಲ್ ಆಕ್ಟಿವಿಟಿನೆಲ್ಲ ಸುಮ್ಮನೆ ಮೇಲಿನ ಮೇಲೆ ಊಟ ಮಾಡ್ತಾ ಇರ್ತೀವಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಸರ್, ಆಯುರ್ವೇದ ಹೇಳೋದೇನಂದ್ರೆ ಹೊಟ್ಟೆ ಹಸಿವಾದಾಗ ಊಟ ಮಾಡು. ಓಕೆ, ಈಗ ನಾನು ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಜಪಾನ್ ನಲ್ಲಿ ಜಾಸ್ತಿ ದಿನ ಬದುಕ್ತಾರೆ. ನೀವು ಬೇಕಾದ್ರೆ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಜಪಾನಿನ ಒಂದು ಆಯಸ್ಸು, ಮನುಷ್ಯನ ಆಯಸ್ ಜಾಸ್ತಿ. ಅಲ್ಲಿ 100 ವರ್ಷದವ್ರು ಸಿಗ್ತಾರೆ, ನಿಮಗೆ 110 ವರ್ಷದವ್ರು ಸಿಗ್ತಾರೆ. ಯಾರೋ ಒಬ್ರು ಮೊನ್ನೆ ಅವಾರ್ಡ್ ಬಂತವ್ರಿಗೆ, ಬುಕ್ ಆಫ್ ದಿ ರೆಕಾರ್ಡ್ ಒಳಗಡೆ. 114-15 ವರ್ಷ ಬದುಕಿದ್ರಂತೆ ಅವ್ರು. ಈಗಲೂ ಇದಾರೆ ಆಯಮ್ಮ. ಅಂದ್ರೆ ಯಾಕೆ ಅಲ್ಲಿ ಜನ ಜಾಸ್ತಿ ಬದುಕ್ತಾ ಇದಾರೆ, ನಮ್ ಜನ ಯಾಕೆ ಕಡಿಮೆ ಬದುಕ್ತಾ ಇದಾರೆ? 40 ವರ್ಷಕ್ಕೆ 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಓಕೆ, ಯಾಕೆ ಅಂತಂದ್ರೆ ಅಲ್ಲಿ 80% ಊಟ ಮಾಡ್ತಾರೆ, 20% ಖಾಲಿ ಬಿಡ್ತಾರೆ. ಓಕೆ, ಇಲ್ಲಿ 100% ಊಟ ಮಾಡ್ತಾರೆ, 20% ಐಸ್ ಕ್ರೀಮ್ ತಿಂತಾರೆ. 120% ಆಗ್ಬಿಡುತ್ತೆ. ಓಕೆ, ಅದಾದ್ಮೇಲೆ ಅಲ್ಲಿ 80% ಊಟ ಆದ್ಮೇಲೆ ಏನು ಮಾಡಲ್ಲ. ಓಕೆ, 20 ನಿಮಿಷ ರೆಸ್ಟ್ ಮಾಡ್ತಾರೆ. ರೆಸ್ಟ್ ಅಂದ್ರೆ ಮಲ್ಕೊಳ್ಳೋದಲ್ಲ, ಆರಾಮಾಗಿ ಕೂತ್ಕೊಂಡಿರ್ಬೇಕು, ಒಂದು ರಿಲ್ಯಾಕ್ಸೇಷನ್ ಇರ್ಬೇಕು. ಓಕೆ, ಬರೀ ಮಲಗೋದೇ ರಿಲ್ಯಾಕ್ಸ್ ಅಂತ ಅನ್ಕೋಬಾರ್ದು ನಾವು. ಆರಾಮಾಗಿ ಒಂದು ಜಾಗದಲ್ಲಿ ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಬಾಡಿ. ಅದಾದ್ಮೇಲೆ ವಾಕ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಊಟ ಮಾಡಿದ ತಕ್ಷಣ ವಾಕ್ ಮಾಡ್ತಾರೆ. ಓಕೆ, ಮೊದ್ಲು ನಡಿಬೇಕು ಅಥವಾ ಐಸ್ ಕ್ರೀಮ್ ತಿನ್ಬೇಕು. ಅದಾದ್ಮೇಲೆ ಊಟ ಆದ್ಮೇಲೆ ಜ್ಯೂಸ್ ಕುಡಿಬೇಕು. ಈಗ ಕೋಕೋ ಕೋಲಾ ಕುಡಿಬೇಕು, ಇನ್ನೊಂದು ಪೆಪ್ಸಿ ಕುಡಿಬೇಕು, ಇನ್ನೊಂದು ಮತ್ತೊಂದು ಅಂತೇಳಿ ಜನರ ತಲೆಯಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳಿದಾವೆ. ಓಕೆ, ಅದರಿಂದ ಏನಾಗ್ತಾ ಇದೆ ಅಂದ್ರೆ ಆಯಸ್ಸು ಕಡಿಮೆ ಆಗ್ತಾ ಇದೆ. ಅದು ಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇಲ್ಲ, ಇಂಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇದೆ. ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಯಾರ ಹತ್ರನೇ ಇಲ್ಲ. ಲೈಫ್ ಸ್ಟೈಲ್ ಅಂತಂದ್ರೆ ನಂಬಲ್ಲ. ಓಕೆ, ಈಗ ನಂಬ್ತಾ ಇದಾರೆ, ಅದರಿಂದ ಯೂಸ್ ಏನೈತಿ? ಈಗ 30 ವರ್ಷ ಆಲ್ರೆಡಿ ಕಂಪ್ಲೀಟ್ ಮಾಡಿರುವಂತ ಮನುಷ್ಯ 31ನೇ ವರ್ಷದಿಂದ ಸರಿ ಆಗ್ತೀನಿ ಅಂತಂದ್ರೆ 50-60 IS ಆಗೋದಿದ್ರೆ ಒಂದು 70 ತನಕ ಹೋಗ್ಬೋದು. ಓಕೆ, ತುಂಬಾ ಕಷ್ಟಪಟ್ಟು ಆಸ್ತಿ ಮಾಡ್ತಾರೆ, ತುಂಬಾ ಕಷ್ಟಪಟ್ಟು ಒಂದು ದುಡ್ಡು ಸಂಪಾದನೆ ಮಾಡ್ತಾರೆ, ಅದನ್ನ ಅನುಭವಿಸಕ್ ಆಗಲ್ಲ, ಶುಗರ್ ಬಂದ್ಬಿಡ್ತು. ಓಕೆ, ಯಾರು ಶ್ರೀಮಂತ ಅಂತಂದ್ರೆ ನನ್ನ ಪ್ರಕಾರ ಯಾರು ಕಂಡಿದ್ದನ್ನ ಆರಾಮಾಗಿ ತಿನ್ನುವಂತ ಒಂದು ಶಕ್ತಿ, ಎಬಿಲಿಟಿನ ಬಾಡಿಯಲ್ಲಿ ಇಟ್ಕೊಂಡಿರ್ತಾನ, ಆ ಮನುಷ್ಯ ತುಂಬಾ ಚೆನ್ನಾಗಿರೋ ಶ್ರೀಮಂತ. ಓಕೆ, ಅದನ್ ಕಂಡ್ರೆ ಇಲ್ಲ, ಅದು ನನಗೆ ದೇಹಕ್ಕೆ ಆಗ್ ಬರಲ್ಲ, ಗ್ಯಾಸ್ ಆಗುತ್ತೆ. ಇದನ್ ಕಂಡ್ರೆ ಇಲ್ಲ, ಶುಗರ್ ಇದೆ. ಇದನ್ ಕಂಡ್ರೆ ಮತ್ತೊಂದಾಗತ್ತೆ, ಮಗದೊಂದಾಗತ್ತೆ. ಓಕೆ, ಅದು ಅನ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಅದು ನಮಗೆ ಮುಜುಗರಕ್ಕೆ ಈಡು ಮಾಡಬಾರ್ದು. ಆಮೇಲೆ ನಮ್ಗೆ ಒಂದು ಶ್ರೀಮಂತಿಕೆನೆ ಕಡಿಮೆ ಆಗ್ಬಿಡುತ್ತೆ ಆ ತರ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ಎಲ್ಲದರಲ್ಲೂ ಕೂಡ, ಊಟದಲ್ಲೂ, ಪಾಠದಲ್ಲೂ, ಎಲ್ಲದರಲ್ಲೂ ಮನುಷ್ಯ ಚೆನ್ನಾಗಿರ್ಬೇಕು, ಆಟದಲ್ಲೂ ಚೆನ್ನಾಗಿರ್ಬೇಕು. ಹಿಂದಿನ ಕಾಲದಲ್ಲಿ ನೋಡ್ರಿ, ಮುದ್ದೆ ತಿಂದು ಹೊಲದಲ್ಲಿ ಹೋಗಿ ಬೆವರು ಸುರಿಸ್ತಾ ಇದ್ರು. ಓಕೆ, ಅವಾಗ ಏನಾಗ್ತಿತ್ತು, ಈಗ್ಲೂ ಇದಾರೆ ಹಳ್ಳಿ ಸೈಡ್ ಎಲ್ಲ ಹೋದ್ರೆ ರೈತರು. ನಾವು ರೈತರನ್ನ ಬರೀ ದೇಶದ ಬೆನ್ನೆಲುಬು ಅಂತ ಹೇಳಲ್ಲ, ಒಬ್ಬ ಮಾರ್ಗದರ್ಶಕ ಅಂತ ಹೇಳ್ತೀವಿ. ಯಾವ್ದಕ್ಕೆ? ಆರೋಗ್ಯವಾಗಿರ್ಲಿಕ್ಕೆ. ನೀವು ಹೋಗಿ ರೈತರ ಹತ್ರ ಹೋಗಿ ಪಿಜ್ಜಾ ತಗೊಂಡೋಗಿ ಕೊಡ್ರಿ, ತಿನ್ನಲ್ಲ ಅವರು, ವಿಚಾರ ಮಾಡ್ತಾರೆ. ಓಕೆ, ಇದು ವೆಸ್ಟರ್ನ್ ಕಲ್ಚರ್, ಅವರು ಏನ್ ಅನ್ಕೊಳ್ತಾರೋ ಗೊತ್ತಿಲ್ಲ, ಬಟ್ ಅವರು ಮಾಡೋ ರೀತಿ ಚೆನ್ನಾಗಿದೆ, ನಾನು ಅದನ್ನ ಒಪ್ತೀನಿ. ಓಕೆ, ಒಂದು ಶ್ರಮ ಪಟ್ಟು ಕೆಲಸ ಮಾಡು, ಶ್ರಮ ಮಾಡಿದ್ದಕ್ಕೆ ಎಷ್ಟು ಮಾಡಿದ್ಯಾ ಅದಕ್ಕೆ 80% ಊಟ ಮಾಡು. ಓಕೆ, ಈಗ ನಾವು ಕ್ಯಾಲೋರಿ, ಈಗ ಜಿಮ್ ಎಲ್ಲ ಮಾಡ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳ್ರಿ, ಅವ್ರ ಕ್ಯಾಲೋರಿ ಬಗ್ಗೆ, ಪ್ರೋಟೀನ್ ಬಗ್ಗೆ ಒಂದು ಪುಸ್ತಕ ಬರೆಯೋ ತರ ಹೇಳ್ತಾರೆ. ಓಕೆ, ಈಗ ನಾರ್ಮಲ್ ಅದು ತಿಳ್ಕೊಂಡಿರ್ಬೇಕು, ತುಂಬಾ ಒಳ್ಳೇದು. ಬಟ್ ಹಂಗಂತ ಹೇಳಿ ತಿನ್ನೋವಾಗ ಇದು ಕ್ಯಾಲೋರಿ ತೂಕ ಮಾಡಿ ತಿನ್ನೋದಿಲ್ಲ, ನಾ ಯಾರಿಗೂ ಹೇಳಲ್ಲ. ಈ 1/4 kg ಇದನ್ ಮಾಡ್ರಿ, 200 ಗ್ರಾಮ್ ಇದನ್ ತಿನ್ರಿ, 100 ಗ್ರಾಮ್ ಇದನ್ ತಿನ್ರಿ ಅಂತ ಹೇಳಲ್ಲ. ನೀವ್ ಏನ್ ತಿಂತೀರಾ ಅದ್ರಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡಿರಿ. ಓಕೆ, ಯಾವ್ದೋ ಒಂದು ರಾಗಿ ಬಿಸ್ಕೆಟ್ ಕೊಟ್ರಿ ನೀವೀಗ, ನಾನು ಆಚೆ ಕಡೆ ತಿನ್ನುವಾಗ ನಾನು ನೋಡಿದೆ, ಅದ್ರಲ್ಲಿ ಫಸ್ಟ್ ಹಿಂದ್ಗಡೆ ತೆಗೆದು ನೋಡಿದೆ, ಇದ್ರಲ್ಲಿ ಸಕ್ಕರೆ ಇದೆನಾ, ಎಷ್ಟು % ಇದೆ. ಓಕೆ, ಸಕ್ಕರೆ ಇದ್ರೆ ಬೇಡ, ಆರ್ಟಿಫಿಷಿಯಲ್ ಕಲರ್ಗಳಿದ್ರೆ ಬೇಡ, ರಾಗಿ ಇದ್ರೆ ಓಕೆ ತಿನ್ನೋಣ. ಓಕೆ, ಆ ತರ. ಈಗ ನೀವು 1 ಗಂಟೆ ಚೆನ್ನಾಗಿ ರನ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಕರ್ಗೋದು ಎಷ್ಟು ಕ್ಯಾಲೋರಿ? ಒಂದು 500, 520 ಅಥವಾ 480, 400 ಇಷ್ಟು ಕರಗ್ಬೋದು ಅಲ್ವಾ? ಅದೇ 1 ಪ್ಲೇಟ್ ಇಡ್ಲಿ ವಡ ತಿಂದ್ರೆ, ಕನ್ಸ್ಯೂಮ್ ಆದ 1 ಪ್ಲೇಟ್ ಇಡ್ಲಿ ವಡ ಎಷ್ಟು ಬರುತ್ತೆ ಕ್ಯಾಲೋರಿ?
550 ಕ್ಯಾಲೋರಿ ಬರುತ್ತೆ. ಗೂಗಲ್ ಮಾಡ್ರಿ, 1 ಪ್ಲೇಟ್ ಇಡ್ಲಿ ವಡ 550 ಕ್ಯಾಲೋರಿ ಮನುಷ್ಯನಿಗೆ ಕೊಡುತ್ತೆ. ಬೆಳಗ್ಗೆ ಚೆನ್ನಾಗಿ ಓಡಿರ್ತಾರೆ, ಎಕ್ಸರ್ಸೈಸ್ ಮಾಡಿರ್ತಾರೆ, ಮನೆಗೆ ಬರುವಾಗ 1-2 ವಡ ತಿಂದೆ, 1 ಸಿಂಗಲ್ ಇಡ್ಲಿ ವಡ ತಿಂದೆ, ಮತ್ ಟಿಫನ್ ಬೇರೆ, ಅದನ್ನ ಮತ್ ಮನೆಯಲ್ಲಿ ಮಾಡಿರೋದನ್ನ ಬಿಡಂಗಿಲ್ಲ. ಅದು ಸುಸ್ತಾಗಿರುತ್ತಲ್ಲ ಅದಕ್ಕೆ. ಸುಸ್ತಾಗಿರುತ್ತೆ, ತಿನ್ಬೇಕು, ಈ ತರ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ತಿನ್ನೋವಾಗ್ಲೇ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಹಂಗಂತ ಹೇಳಿ ಎಲ್ಲದಕ್ಕೂ ಓವರ್ ಥಿಂಕಿಂಗು ಮಾಡೋದು ಬೇಡ. ಓಕೆ, ಪದೇ ಪದೇ ಬ್ಲಡ್ ಟೆಸ್ಟ್ ಮಾಡಿಸೋದು ನೆಸೆಸಿಟಿ ಇಲ್ಲ. ನಾನೀಗ ನನ್ನ ಹತ್ರ ಬಂದು ಯಾರಾದ್ರೂ ಕೇಳಿದ್ರೆ ಶುಗರ್ ಟೆಸ್ಟ್ ಮಾಡಿಸ್ಬೇಕು, ಯಾಕೆ ನೀವು ಚಿಕ್ಕವರಿದ್ದ ಶುಗರ್ ಜಾಸ್ತಿ ಆಗೇ ಅಲ್ವಾ, ತಲೆ ಸುತ್ತ ಬಿದ್ದೇ ಇಲ್ವಾ? ನೀವೇ ಪ್ರೇಯರ್ ಮಾಡೋವಾಗ ಎಷ್ಟು ಜನ ಬೀಳ್ತಿದ್ರು ಸರ್? ಕಡಿಮೆ ಆಗಿ ಅಲ್ವಾ? ಆ ಟೈಮಲ್ಲಿ ನಾವು ಹೋಗಿ ಟೆಸ್ಟ್ ಮಾಡಿಸಿದ್ರೆ ಅವ್ರನ್ನ ಸಾಯೋ ತನಕ ಮೆಡಿಸಿನ್ ನುಂಗಂಗ್ ಮಾಡ್ಬೇಕಾಗಿತ್ತು. ಅವಾಗ ನಮ್ ಕ್ಲಾಸ್ ಟೀಚರ್ಸ್ ಏನ್ ಮಾಡ್ತಿದ್ರು, ಕೂರಿಸಿದ್ರು, ನೀರ್ ಕುಡಿಸ್ತಿದ್ರು, ಸ್ವಲ್ಪ ಏನೋ ಊಟ ಮಾಡಿಸ್ತಾ ಇದ್ರು, ಸರಿ ಮಾಡ್ತಿದ್ರು, ಕಳಿಸ್ತಿದ್ರು. ಓಕೆ, ಅದೇ ಈಗ ಬಿದ್ರೆ ಅರೇ ಎಲ್ಲಾ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ಮುಗಿದ್ ಬಿಡ್ಬೇಕು ಒಂದು ತಿಂಗಳಲ್ಲಿ. ಓಕೆ, ಅದು ಒಂದ್ ಹತ್ರ ಕಂಪ್ಲೀಟ್ ಆಗಲ್ಲ ಅವ್ರ ತಲೆಯಲ್ಲಿರೋದು. ಅದು ಒಂದ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಲ್ಲಿ ಏನಂತಾರ ನೋಡ್ಬೇಕು, ಇನ್ನೊಂದ್ ಕಡೆಗೆ ಇನ್ನೊಂದು ಒಪಿನಿಯನ್ ತಗೋಬೇಕು, ಮತ್ತೊಂದು ಒಪಿನಿಯನ್ ತಗೋಬೇಕು. ಆತರ ಇಲ್ಲ ನಮ್ ಜೀವನ. ನಮ್ ಜೀವನ ಹೆಂಗೆ ಅಂದ್ರೆ ನಮ್ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಒಂದ್ ದಾರಿ ಅಷ್ಟೇ, ಅದನ್ನ ಜಸ್ಟ್ ಫಾಲೋ ಮಾಡ್ಬೇಕು. ಓಕೆ, ಈ ರೋಡಲ್ಲಿ ಪಟ್ಟಿಗಳಿರ್ತವೆ, ವೈಟ್ ಪಟ್ಟಿಗಳಂತ ಹೇಳ್ತೀವಿ. ಅದ್ರಲ್ಲಿ ಕಾರ್ ಓಡಿಸ್ತಾ ಇದೀವಿ ನಾವು ಅಂತಂದ್ರೆ ಅವ್ರು ಏನ್ ಗೌರ್ಮೆಂಟ್ ನವ್ರು ಪಟ್ಟಿ ಹಾಕಿರ್ತಾರೋ ಆ ಪಟ್ಟಿ ಪ್ರಕಾರ ಕಾರ್ ಓಡಿಸ್ಬೇಕು, ವಿನಃ ಕಾರ್ ಓಡಿಸ್ಬಾರ್ದು. ಓಕೆ, ಪಟ್ಟಿ ಚೇಂಜ್ ಮಾಡ್ತೀನಿ ಅನ್ನೋದು ತಪ್ಪು. ಓಕೆ, ಜನ ಏನ್ ಮಾಡ್ತಾ ಇದಾರೆ, ಪಟ್ಟಿನೇ ಚೇಂಜ್ ಮಾಡ್ತಾ ಇದಾರೆ ಈಗ. ಅದರಿಂದ ಸಮಸ್ಯೆಗಳು ಗೂಡಾಗ್ತಾ ಇದೆ ನಮ್ ದೇಹ ಈಗ.